ತುಂಬಾ ಜನ ನನಗೆ ಯಾವ ರೀತಿ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡಬೇಕು, ಥೈ ಫ್ಯಾಟ್ ಕಡಿಮೆ ಮಾಡಬೇಕು, ಆರ್ಮ್ ಫ್ಯಾಟ್ ಕಡಿಮೆ ಮಾಡಬೇಕು ಅಂತ ಮೆಸೇಜಸ್ ಬರ್ತಾನೆ ಇರುತ್ತೆ. ಆಯ್ತು, ಆಮೇಲೆ ನೀವೇನೋ ಅನ್ಕೊಂಡಿರ್ತೀರಾ ನನ್ನ ಬಾಡಿ ಪಾರ್ಟಿಂದ ಇದೇ ಪಾರ್ಟಿಂದ ನಾನು ಫ್ಯಾಟ್ ಲಾಸ್ ಮಾಡಬೇಕು ಅಂತ. ಆದರೆ ನಿಮ್ಮ ಬಾಡಿ ಪ್ರಕಾರ ಅದಾಗೋದಿಲ್ಲ. ನಿಮ್ಮ ಬಾಡಿ ಡಿಸೈಡ್ ಮಾಡುತ್ತೆ ಅಲ್ಲಿಂದ ಫ್ಯಾಟ್ ಕಳಿಸ್ಬೇಕು ಅಂತ. ಫ್ಯಾಟ್ ಲಾಸ್ ಆಗೋದು ನಿಮ್ಮ ಬಾಡಿ ಡಿಸೈಡ್ ಮಾಡುತ್ತೆ, ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ನೀವು ಪಾರ್ಟ್ಸ್ ಆಗಿ ನೀವು ವೆಯ್ಟ್ ಲಾಸ್ ಮಾಡಬೇಕು ಇಲ್ಲ ಫ್ಯಾಟ್ ಲಾಸ್ ಮಾಡಬೇಕು ಅಂದರೆ ಅದಾಗಲ್ಲ. ಸೊ ನಿಮ್ಮ ಬಾಡಿ ಓವರಾಲ್ ಆಗಿ ಡಿಸೈಡ್ ಮಾಡುತ್ತೆ ಎಲ್ಲಿಂದ ಫ್ಯಾಟ್ ಕಳಿಸ್ಬೇಕು ಅಂತ. 100 ಕ್ರಂಚಸ್ ಮಾಡಿ ಆ ಕಷಾಯ ಕುಡೀರಿ ಈ ಕಷಾಯ ಕುಡೀರಿ ಅಂತ ಹೇಳೋರು ಎಷ್ಟೊಂದು ಜನ ಯೂಟ್ಯೂಬಲ್ಲಿ ಸಿಗ್ತಾರೆ. ಆದರೆ ಅದು ಯಾವುದೂ ವರ್ಕ್ ಆಗಲ್ಲ. ವರ್ಕ್ ಆಗೋದು ಏನು ಅಂತ ಅಂದರೆ ಪ್ಯೂರ್ ಕ್ಯಾಲರಿ ಡೆಫಿಸಿಟ್. ಕ್ರಂಚಸ್ ಮಾಡೋದ್ರಿಂದ ನಿಮ್ಮ ಮಸಲ್ ಟೋನ್ ಅಪ್ ಆಗುತ್ತೆ. ಅದ್ರ ಜೊತೆಗೆ ನಾವು ಕ್ಲೀನಾಗಿ ಊಟ ಮಾಡೋದ್ರಿಂದ ನಾವು ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಬೇಗ ಆಗುತ್ತೆ. ಫೇಕ್ ಇನ್ಫಾರ್ಮೇಷನ್ನ ಶೇರ್ ಮಾಡೋದು ಕಡಿಮೆ ಮಾಡಿ. ಈ ಥರ ರಿಯಲ್ ಇನ್ಫಾರ್ಮೇಷನ್ನ ಶೇರ್ ಮಾಡೋಣ. ನೀವೇನಾದರೂ ವೆಯ್ಟ್ ಲಾಸ್ ಆಗೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ನನಗೆ ಮೆಸೇಜ್ ಮಾಡಿ.